ಮದ್ದೂರಿನ ಗಣಪತಿ ವಿಸರ್ಜನೆಯ ಮೆರವಣಿಗೆ ವೇಳೆ ಕಲ್ಲು ತೂರಾಟವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಂಡ್ಯದ ಉಸ್ತುವಾರಿ ಸಚಿವರಾಗಿರುವಂತಹ ಚೆಲುವರಾಯಸ್ವಾಮಿ ಅವರು ಇದರ ಹಿಂದೆ ಪೂರ್ವ ನಿಯೋಜಿತ ಕೃತ್ಯ ಇದೆ, ಜೊತೆಗೆ ಷಡ್ಯಂತ್ರ ಇದೆ ಅಂತ ಹೇಳಿದ್ರು. ಜೊತೆಗೆ ಬಿಜೆಪಿಯ ನಿಯೋಗ ಕೂಡ ಇವತ್ತು ಮದ್ದೂರಿಗೆ ಭೇಟಿಯನ್ನು ನೀಡುತ್ತಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಸಚಿವರಾದಂತಹ ಚೆಲುವರಾಯಸ್ವಾಮಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಅತಿ ದೊಡ್ಡ ಘಟನೆ ಆಗಿದೆ, ಬೇರೆ ಬೇರೆ ಸ್ವರೂಪವನ್ನು ಪಡಿತಾ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಬಿಜೆಪಿಯವರಿಗೆ ಬೇರೆ ಸ್ವರೂಪಕ್ಕೆ ತೊಗೊಂಡೋಗೋದೇ ಒಂದು ಪ್ರಥಮ ಆದ್ಯತೆ. ನಾವೀಗಾಗಲೇ ಮೊನ್ನೆ ನಡೆದಂಥ ಗಣಪತಿ ವಿಸರ್ಜನಾ ಟೈಮ್ನಲ್ಲಿ ಏನು ಘಟನೆ ಆಗಿದೆ, ಘಟನೆ ಬಗ್ಗೆ ಕೇಸ್ ದಾಖಲೆ ಮಾಡ್ಕೊಂಡು 21 ಜನ ಅರೆಸ್ಟ್ ಮಾಡಿ, ಸೊ ನಿನ್ನೆ ಶಾಂತಿ ಸಭೆನೂ ಮಾಡಿದ್ವಿ. ಪೊಲೀಸ್ ADGP ಆದಿಯಾಗಿ ಅಲ್ಲೇ ಠಿಕಾಣ ಹೂಡಿದ್ದಾರೆ. ಮೊನ್ನೆ ಮುಖ್ಯಮಂತ್ರಿಗಳು, ಗೃಹ ಸಚಿವರು, ನಾನು ಸೊ ಹೆಚ್ಚಿನ ತನಿಖೆ ಮಾಡಲಿಕ್ಕೂ ಆದೇಶ ಕೊಟ್ಟಿದ್ದೀವಿ. ಜೊತೆಗೆ ಕ್ರಮ ಮೊದಲನೇ ಹಂತದ ಕ್ರಮ ಆಗಿದೆ. ಮುಂದುವರೆದು ಏನು ತನಿಖೆ ಮಾಡಿ ರಿಪೋರ್ಟ್ ಬರುತ್ತೋ ಅದ್ರ ಮೇಲೆ ಹೆಚ್ಚಿನ ಕ್ರಮ ತಗೋತೀವಿ. ಯಾವುದೇ ಕಾರಣಕ್ಕೆ ಯಾವುದೇ ಮುಲಾಜಿಲ್ದಲೇ ತಪ್ಪು ಮಾಡಿದರ ಬಗ್ಗೆ ಕ್ರಮ ತಗೋತೀವಿ ಅನ್ನೋ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಎರಡನ್ನೂ ನಾವು ಮಿಕ್ಸೇ ಮಾಡಿಲ್ಲ, ಹಿಂದೂ ಮುಸ್ಲಿಂ ಅಂತ. ಮುಸ್ಲಿಮ್ಸು ತಪ್ಪನ್ನು ಖಂಡಿಸಿ ಮುಸ್ಲಿಮ್ಸು ಏನು ಕಲ್ಲನ್ನು ತೂರಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದ್ರ ಬಗ್ಗೆನೇ ನಾವು ಇವಾಗಲೇ ಕೇಸ್ ದಾಖಲೆ ಮಾಡಿ ಕ್ರಮ ತಗೊಂಡಿದ್ದೀವಿ. ಬಟ್ ಅವರು ಮೊನ್ನೆ ಮಾಡಿದಂಥ ಪ್ರತಿಭಟನೆ ಇರ್ಬೋದು, ನೆನ್ನೆ ಬಂದಿರ್ಬೋದು, ಇವತ್ತು ಇಡೀ ರಾಜ್ಯದ ಲೀಡ್ರ್ಗಳೆಲ್ಲ ಅಲ್ಲಿ ಹೋಗಿ ಪ್ರದರ್ಶನ ಮಾಡ್ತಕ್ಕಂಥದ್ದು, ಗಣಪತಿ ಅಲ್ಲಿ ಬಿಡಲಿಕ್ಕೆ ಇಲ್ಲದೇ ಇರ್ತಕ್ಕಂಥದ್ದನ್ನು ಹೊರಗಡೆಯಿಂದ ಪರ್ಚೇಸ್ ಮಾಡ್ತಾರೋ ಅಂತ ಪ್ರಯತ್ನ ಮಾಡ್ತಾ ಇರೋದು, ಇದೆಲ್ಲ ನಾವು ಗಮನಕ್ಕೆ ಬಂದಿದೆ. ಸೊ ಅವರು ಮಾಡಲಿ, ಇವತ್ತು ಏನೇನು ಮಾಡ್ತಾರೆ ಮಾಡಲಿ ಅಂತೇಳಿ ನಾವು ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಮಾಡಿಲ್ಲ. ನಮ್ಮ ಪೊಲೀಸ್ ಬಂದೋಬಸ್ತಲ್ಲಿ ಇವತ್ತು ಏನು ಗಣಪತಿನ ತರ್ತಾರೆ, ಮದ್ದೂರು ಕ್ಷೇತ್ರದಿರ್ಬೋದು ಅಥವಾ ಜಿಲ್ಲೆ ಒಳಗಡೆದಿರ್ಬೋದು ಅಥವಾ ಬೇರೆ ಕಡೆಯಿಂದ ತರ್ತಕ್ಕಂಥ ಇರ್ಬೋದು, ಎಲ್ಲವನ್ನೂ ಸಹ ಸಮಾಧಾನವಾಗಿ ವಿಸರ್ಜನೆ ಮಾಡಲಿಕ್ಕೆ ಏನು ಬೇಕೋ ಪ್ರೊಟೆಕ್ಷನ್ ಕೊಡ್ತೀವಿ ಸಮಾಧಾನವಾಗಿ. ಬಟ್ ರಾಜಕಾರಣ ಅವ್ರು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಮುಂದಿನ ದಿನದಲ್ಲಿ ನಾನು ಉತ್ತರ ಕೊಡ್ತೀನಿ. ಇವತ್ತೆಲ್ಲ ಮುಗಿಸಿದ ಮೇಲೆ ಬಹುಶಃ ಇದು ಅವರಿಗೆ ಯಾವುದೂ ಇಲ್ಲದೇ ಇದ್ದಾಗ, ಹತಾಶರಾದಾಗ, ರಾಜ್ಯ ಸರ್ಕಾರದ ವಿರುದ್ಧ ಅವ್ರ ಕೈಲಿ ಏನೂ ವೆಪನ್ ಇಲ್ಲದೆ ಇದ್ದಾಗ, ಕಮ್ಯುನಲ್ ವಿಚಾರನ ಮೊದಲಿಂದನೂ ಅವ್ರಿಗೆ ರಾಜಕಾರಣ ಮಾಡ್ಕೊಂಬಂದಿರೋದೇ BJPಯವರು ಕಮ್ಯುನಲ್ ಕ್ಲಾಸಸ್ ಮೇಲೆ. ಸೊ ಈಗ ಯಾವುದೂ ವಿಚಾರ ಇಲ್ಲದೆ ಇದ್ದಾಗ ಇದೊಂದು ತೊಗೊಳಕ್ಕೆ ಹೋಗ್ಬೋದು. ಇದರಿಂದ ಇದು ಹೆಚ್ಚಿಗೆ ಏನು ಅಂತ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ಮಾಡಲಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ.